ಜೀವನ ನಮಗೆ ಪ್ರತಿದಿನ ಕಷ್ಟ ಕೊಟ್ಟರು ಸೋಲೊಪ್ಪಿಕೊಳ್ಳದೆ ನಗುತ್ತಲೇ ಇರಿ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿಯೇ ಸುಡುತ್ತೆ. ಒಬ್ಬನನ್ನು ಮೂರ್ಖನನ್ನಾಗಿಸಿದೆ ಎಂದು ಸಂತೋಷಿಸಬೇಡ, ಯಾಕೆಂದ್ರೆ ಅವನು ನಿನ್ನ ಮೇಲಿಟ್ಟ ನಂಬಿಕೆಯಿಂದ ಮೂರ್ಖನಾಗಿರುತ್ತಾನೆ. ಆದುದರಿಂದ ನಂಬಿಕೆ ಅನ್ನೋದು ಬಹಳ ದೊಡ್ಡದು, ಅದನ್ನು ಉಳಿಸಿಕೊಳ್ಳಬೇಕು. ಮನಃಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟು ಹೋದರೆಷ್ಟು. ಒಬ್ಬಂಟಿಯಾಗಿದ್ರೂ ಪರವಾಗಿಲ್ಲ, ನಿನ್ನ ಪಾಡಿಗೆ ನೀನಿರು. ದುಃಖದ ಬಗ್ಗೆಯೇ ಚಿಂತಿಸತೊಡಗಿದ್ರೆ ಸದಾ ದುಃಖಿಯಾಗಿಯೇ ಉಳಿಯುವೆ. ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ರೆ ಮುಂದೆ ಸುಖಿಯಾಗುವೆ. ಯಾಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆ ಪ್ರಪಂಚದ ಅತಿ ದೊಡ್ಡ ಸಾಧನೆ. ಬದುಕಲು ಗೊತ್ತಿದ್ದವನು ಯಾವುದೇ ಸೌಲಭ್ಯವಿಲ್ಲದಿದ್ರೂ ಸಂತೋಷವಾಗಿರುತ್ತಾನೆ. ಬದುಕಲು ಗೊತ್ತಿಲ್ಲದವನು ಎಷ್ಟೇ ಸೌಕರ್ಯಗಳಿದ್ರೂ ದುಃಖಿಯಾಗುತ್ತಾನೆ. ಹಿಂದಕ್ಕೆ ನೋಡಿದ್ರೆ ಅನುಭವ ಸಿಗುತ್ತೆ, ಮುಂದಕ್ಕೆ ನೋಡಿದ್ರೆ ಭವಿಷ್ಯ ಸಿಗುತ್ತೆ, ಸುತ್ತಲೂ ನೋಡಿದ್ರೆ ಸತ್ಯ ಅರಿವಾಗುತ್ತೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿ ಮುಟ್ಟಿಸುತ್ತೆ. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ, ಯಾಕೆಂದ್ರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದಿದ್ರೆ ನಮ್ಮನ್ನು ಕೆಟ್ಟವರೆಂದು ಭಾವಿಸುತ್ತಾರೆ. ನಾವು ಎಷ್ಟು ಕಷ್ಟಪಡುತ್ತಿದ್ದೇವೆ ಅಂತ ಯಾರು ನೋಡ್ತಾರೋ ಬಿಡ್ತಾರೋ, ಆದರೆ ಮೇಲೆ ಭಗವಂತ ಖಂಡಿತವಾಗಿಯೂ ನೋಡ್ತಾ ಇರ್ತಾನೆ. ಅದಕ್ಕೆ ಪ್ರತಿಫಲ ಸಮಯ ಸಂದರ್ಭ ನೋಡಿ ನೀಡುತ್ತಾನೆ. ಎಲ್ಲೋ ಕರ್ಮಗಳ ಭಯವಿದೆ, ಇಲ್ಲದಿದ್ದರೆ ಗಂಗಾ ನದಿಯಲ್ಲಿ ಅಷ್ಟು ಜನ ಸಮೂಹ ಯಾಕೆ? ಕರ್ಮವನ್ನು ಅರ್ಥ ಮಾಡಿಕೊಳ್ಳುವವನು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವೇನಿಲ್ಲ. ಒಳ್ಳೆಯವರು ಯಾರಿಗೂ ಮೋಸ ಮಾಡುವುದಿಲ್ಲ, ಆ ಒಳ್ಳೆಯತನದಿಂದಲೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಮನುಷ್ಯನಿಗೆ ಅಹಂಬರಲು ಕಾರಣಭೂತವಾದ ವಿಷಯಗಳೆಂದರೆ ರೂಪ, ಯೌವನ, ಅಧಿಕಾರ, ಸಂಪತ್ತು ಹಾಗೂ ಖ್ಯಾತಿ. ಇವೆಲ್ಲವೂ ಶಾಶ್ವತವಲ್ಲ ಎಂಬ ಕಟು ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರೆ. ತೀರ್ಪುಗಾರ ಮೇಲೆ ಇದ್ದಾನೆ, ನಾವು ಇಲ್ಲಿ ಬರೀ ಆಟಗಾರರು. ನಮ್ಮ ಗಮನ ಮಾತ್ರ ಬರೀ ಆಟದ ಮೇಲಿರಬೇಕಷ್ಟೇ. ಮನೆ ಅಂದಮೇಲೆ ಕಸ ಬರುತ್ತೆ, ಬದುಕು ಅಂದಮೇಲೆ ಕಷ್ಟ ಬರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ದುಡ್ಡಿನ ಮೇಲೆ ಅತಿಯಾದ ಆಸೆ ನಿಮ್ಮ ಜೀವನವನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತೆ. ಆಸೆ ಇರಲಿ, ಅತಿ ಆಸೆ ಬೇಡ. ನಾನು ಎಂಬುವುದು ಅಹಂಕಾರ, ನಾವು ಎನ್ನುವುದು ಮಮಕಾರ. ಮಮಕಾರವಿರಲಿ, ಅಹಂಕಾರ ಬೇಡ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವೇ ಇಲ್ಲ. ಪ್ರೀತಿ ವ್ಯಾಮೋಹಗಳು ಮನುಷ್ಯನನ್ನು ದುರ್ಬಲಗೊಳಿಸುವ ಪ್ರಮುಖ ಅಸ್ತ್ರಗಳು. ಭಗವಂತ ಯಾವ ತೀರ್ಪನ್ನು ಕೊಡುವುದಿಲ್ಲ, ಬದಲಾಗಿ ನಿಮ್ಮಿಂದ ಮಾಡಲ್ಪಟ್ಟ ಕರ್ಮಗಳೇ ನಿಮ್ಮ ಅಂತಿಮ ತೀರ್ಪನ್ನು ಕೊಡುತ್ತೆ. ಮತ್ತೊಬ್ಬರ ಭಾವನೆಗಳೊಂದಿಗೆ ಆಟವಾಡುವ ಜನರಿಗೆ ಬಹುಶಃ ತಿಳಿದಿರುವುದಿಲ್ಲ ತನ್ನನ್ನು ಆಡಿಸಲು ಮೇಲೊಬ್ಬ ಭಗವಂತನಿದ್ದಾನೆ ಎಂದು. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ಮೂರ್ಖರಾಗಿರಿ, ಸಂಬಂಧಗಳು ಹಾಗೇ ಉಳಿಯುತ್ತೆ. ತಪ್ಪಿನ ವಿರುದ್ಧ ನೀವು ಧ್ವನಿ ಎತ್ತುವ ದಿನ ಸಂಬಂಧಗಳು ಮುರಿಯಲು ಪ್ರಾರಂಭಿಸುತ್ತೆ. ಅಧರ್ಮದ ದಾರಿಯಲ್ಲಿ ಶತ್ರುವು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಧರ್ಮ ಅವನನ್ನು ಸುಡುತ್ತಾ ಬರುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುವುದು ಅಧಿಕವಾದರೆ ಹಣೆಬರಹವ ಕೂಡ ಶಿರಬಾಗುತ್ತೆ, ಇದು ನಿಶ್ಚಿತ. ಕೆಲವು ಸಂಬಂಧಗಳನ್ನು ಆ ದೇವರು ಹಾಳು ಮಾಡಿಬಿಡುತ್ತಾನೆ, ಯಾಕೆಂದರೆ ನಮ್ಮ ಜೀವನ ಹಾಳಾಗಬಾರದು ಅಂತ. ಯಾರು ಸಂಬಂಧಗಳನ್ನು ಕಡಿಮೆ ಇಟ್ಟು ಅಹಂಕಾರವನ್ನು ಜಾಸ್ತಿ ಮಾಡಿಕೊಂಡಿರುತ್ತಾರೋ ಇಂಥವರಿಂದ ಆದಷ್ಟು ದೂರವಿರಿ. ಮನುಷ್ಯನ ಸ್ವಭಾವವೇ ಹಾಗೆ. ತಪ್ಪು ತಮ್ಮದಾದರೆ ವಕೀಲರಾಗುತ್ತಾರೆ, ತಪ್ಪು ಬೇರೆಯವರದಾದರೆ ನ್ಯಾಯಾಧೀಶರಾಗುತ್ತಾರೆ. ಉಗುರು ಬೆಳೆದ ಸಂದರ್ಭದಲ್ಲಿ ಅದನ್ನು ಮಾತ್ರ ತೆಗೆಯುತ್ತೇವೆ ಹೊರತು ಬೆರಳನ್ನು ಅಲ್ಲ. ಅದೇ ರೀತಿ ಮನಸ್ತಾಪದ ಪ್ರಸಂಗ ಎದುರಾದಾಗ ಅಹಂಕಾರವನ್ನು ಮುರಿಯಬೇಕೇ ಹೊರತು ಮಿತ್ರತ್ವವನ್ನು ಅಲ್ಲ. ಮೂರ್ಖ ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಿಂತ ಬುದ್ಧಿವಂತರಿಂದ ಬಯಸಿಕೊಳ್ಳುವುದು ಉತ್ತಮ. ಮೆಚ್ಚಿಸಿ ಬದುಕಬೇಡ, ಅದು ನಿನ್ನ ಬದುಕಲ್ಲ. ಇಚ್ಛಿಸಿ ಬದುಕು, ಆ ಬದುಕು ನಿನ್ನದು. ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು, ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುವುದು. ಇತರರನ್ನು ದೂಷಿಸುವ ಬದಲು ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಲು ಪ್ರಾರಂಭಿಸಿದಾಗ ನಿಜವಾದ ಬೆಳವಣಿಗೆ. ನಿಮ್ಮ ಸ್ವಂತ ಜೀವನಕ್ಕೆ ಜವಾಬ್ದಾರರಾಗುವ ಮೂಲಕ ನೀವು ನಿಮ್ಮ ಶಕ್ತಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೀರಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ, ಕೈ ಮೀರಿ ಹೋದದ್ದನ್ನು ನೆನೆಯಬೇಡ, ಉತ್ತಮರ ಮನಸ್ಸನ್ನು ನೋಯಿಸಬೇಡ.
ಉಳ್ಳವರೆಂದು ಸ್ನೇಹ ಬಯಸಬೇಡ, ಆತ್ಮೀಯರೆದುರು ಕೈ ಚಾಚಬೇಡ, ಶತ್ರುವಿನ ಮುಂದೆ ತಲೆಬಾಗಬೇಡ, ಎಷ್ಟೇ ಕಷ್ಟ ಬಂದರೂ ತಾಳ್ಮೆ ಬಿಡಬೇಡ, ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಮರೆಯಬೇಡ. ಚಿಂತೆಗಳು ಯಾರನ್ನು ಬಿಟ್ಟಿಲ್ಲ, ನಾವೇ ಅದನ್ನು ಬಿಡಬೇಕು ಅಷ್ಟೇ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡಿರುತ್ತಾನೆ. 3 ಇಂಚಿನ ನಾಲಿಗೆಯು 6 ಅಡಿಯ ಮನುಷ್ಯನನ್ನು ಕೊಲ್ಲುತ್ತೆ. ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ತುಂಬಾ ಮುಖ್ಯ. ಎಲ್ಲರನ್ನು ಪ್ರೀತಿಸು, ಕೆಲವರನ್ನು ಮಾತ್ರ ನಂಬು. ಅನೇಕ ಜೀವಿತಾವಧಿಯಲ್ಲಿ ನಿರಂತರ ಪ್ರಯತ್ನದ ಮೂಲಕ ಒಬ್ಬ ವ್ಯಕ್ತಿಯು ಎಲ್ಲ ಸ್ವಾರ್ಥಿ ಆಸೆಗಳನ್ನು ಶುದ್ಧೀಕರಿಸುತ್ತಾನೆ ಮತ್ತು ಜೀವನದ ಅತ್ಯಂತ ಗುರಿಯನ್ನು ಸಾಧಿಸುತ್ತಾನೆ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡ್ರೆ ಭಗವಂತನಿಗೆ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭಿಸಿದ್ರೆ ನಮಗೆ ನಾವೇ ಹೆದರುತ್ತಾ ಬದುಕಬೇಕಾಗುತ್ತೆ. ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದ್ರೂ ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿರುತ್ತೆ. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ, ದುಃಖದ ಸಮಯದಲ್ಲಿ ನಗಬೇಡ. ನಾವು ಕೆಲಸ ಮುಗಿಸುವವರೆಗೆ ನಮ್ಮ ಕೆಲಸದ ರಹಸ್ಯ ಯಾರಿಗೂ ತಿಳಿಯಬಾರದು. ಕಷ್ಟಗಳು ನಮ್ಮನ್ನೇ ಹುಡುಕಿಕೊಂಡು ಬಂದಾಗಲೇ ನಮಗೆ ಅರ್ಥವಾಗಿದ್ದು ನಾವು ಭಗವಂತನ ಕೃಪೆಗೆ ಪಾತ್ರರಾಗಿದ್ದೇವೆ ಎಂದು. ಪರರ ಮೇಲೆ ಸಂದೇಹ ಪಡುವ ಮೊದಲು ನಿನ್ನ ಮೇಲೆ ಸಂದೇಹ ಪಡು. ಸ್ವಲ್ಪ ತಪ್ಪುಗಳಾದರೂ ಕಡಿಮೆಯಾಗಬಹುದು. ತಪ್ಪೇ ಮಾಡದಿರಲು ನೀನು ಜೀವವಿಲ್ಲದ ವಸ್ತುವಲ್ಲ. ಬೆಲೆಯಿಲ್ಲದ ಜಾಗದಲ್ಲೇ ಬೆಲೆಯನ್ನು ಹೆಚ್ಚಿಸಲು ಇದನ್ನು ತಪ್ಪದೆ ಮಾಡಿ. ನಿಮ್ಮ ಅನನ್ಯ ಉದ್ದೇಶ ಅಥವಾ ಕರ್ತವ್ಯಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿ. ಯಾರನ್ನು ದ್ವೇಷಿಸಬೇಡಿ. ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ. ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಹಿಂದಿನ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ಕಷ್ಟಗಳ ಬಗ್ಗೆ ದೂರು ನೀಡಬೇಡಿ. ಎಲ್ಲರಲ್ಲೂ ಎಲ್ಲವೂ ಇರುವುದಿಲ್ಲ, ನಿರೀಕ್ಷಿಸಲು ಆಗದು. ಹೊರಟಾದ ವಸ್ತ್ರಕ್ಕೆ ಸುವಾಸನೆ ಇಲ್ಲ, ಆದರೆ ಸೌಂದರ್ಯವಿದೆ. ಆಯುಷ್ಯವಿದೆ. ಮೃದುವಾದ ಮಲ್ಲಿಗೆಗೆ ಆಯುಷ್ಯವಿಲ್ಲ, ಆದರೆ ಸುವಾಸನೆ ಇದೆ, ಆಕರ್ಷಣೆ ಇದೆ. ಇದ್ದುದರಲ್ಲಿಯೇ ತೃಪ್ತಿ ಇರಲಿ. ಶ್ರೀಕೃಷ್ಣ ಹೇಳುತ್ತಾರೆ, ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ, ಕ್ಷಮಿಸುವುದಕ್ಕಿಂತ ಶಿಕ್ಷೆ ಯಾವುದೂ ಇಲ್ಲ. ಕೋಪದಲ್ಲಿ ಯಾರಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಹೋಗಿ ಬಿಡಬಹುದು, ಆದರೆ ಆಡಿದ ಮಾತುಗಳು ಹಾಗೇ ಉಳಿಯುತ್ತೆ. ಸಮಾಧಾನವಿದ್ರೆ ಈ ಎಲ್ಲವೂ ನಮಗೆ ಕಾಲ ಬಂದಾಗ ಅರ್ಥವಾಗುವುದು. ಕೊಡುವುದನ್ನು ಕೊಡಲು ಶುರು ಮಾಡಿ, ಬರುವುದು ತಾನಾಗೆ ಬರುತ್ತೆ. ಅದು ಸಂಪತ್ತಾಗಲಿ ಗೌರವವೇ ಆಗಲಿ. ನೀವು ಧೈರ್ಯಶಾಲಿಗಳನ್ನು ನೋಡಲು ಬಯಸಿದ್ರೆ ಕ್ಷಮಿಸುವವರನ್ನು ನೋಡಿ. ದುಡಿಮೆಗಾಗಿ ಯಾರ ಹತ್ತಿರ ಬೇಕಾದರೂ ಬೇಡಿ, ಆದರೆ ನೀವು ಹಸಿದಿದ್ರೂ ಸರಿಯೇ. ದುಡ್ಡಿಗಾಗಿ ಯಾರ ಹತ್ತಿರವೂ ಬೇಡಬೇಡಿ. ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಅದೇ ರೀತಿ ಅವರ ವಿಧಿಯೂ ರೂಪುಗೊಳ್ಳುತ್ತೆ. ಎಲ್ಲರನ್ನು ಪ್ರೀತಿಸಿ, ಕೆಲವರನ್ನು ಮಾತ್ರ ನಂಬಿ. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡಿ, ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟು ಬಿಡಿ. ಅಧರ್ಮದಿಂದ ಶತ್ರುವು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ.